ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ವಿಜಯನಗರದಲ್ಲಿ ಕಾಂಗ್ರೆಸ್ ಶಾಸಕ ಭೀಮಾ ನಾಯ್ಕ್ ದರ್ಪವನ್ನ ತೋರಿಸಿದ್ದಾರೆ. ಹಗರಿಬೊಮ್ಮನಹಳ್ಳಿ ಕಾಂಗ್ರೆಸ್ ಶಾಸಕ ಭೀಮಾ ನಾಯ್ಕ್ ದರ್ಪವನ್ನ ತೋರಿಸಿದ್ದು ವಿಜಯನಗರದಲ್ಲಿ ಶಾಸಕ ದರ್ಪವನ್ನ ಮೆರೆದಿದ್ದಾರೆ. ಕೈಯಲ್ಲಿ ಚಪ್ಪಲಿಯನ್ನ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಶಾಸಕ ಭೀಮಾ ನಾಯ್ಕ್ ಮಾಜಿ ಶಾಸಕ ನೇಮಿರಾಜ್ ನಾಯ್ಕ್ ಅವರ ಜೊತೆ ಭೀಮಾ ನಾಯ್ಕ್ ಗಲಾಟೆಯನ್ನ ಮಾಡಿದ್ದಾರೆ. ಹಗರಿಬೊಮ್ಮನಹಳ್ಳಿ ಮತಗಟ್ಟೆಯ ಮುಂದೆಯೇ ಗಲಾಟೆ ನಡೆದಿದ್ದು ಮತಗಟ್ಟೆಗೆ ನೇಮಿರಾಜ್ ನಾಯ್ಕ್ ಹೋಗಿದ್ದಕ್ಕೆ ಭೀಮಾ ನಾಯ್ಕ್ ಗರಂ ಆಗಿದ್ದಾರೆ. ಚಪ್ಪಲಿ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಶಾಸಕ ಭೀಮಾ ನಾಯ್ಕ್ ನೇಮಿರಾಜ್ ನಾಯ್ಕ್ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ. ಭೀಮಾ ನಾಯ್ಕ್ ಅವರು ನೀತಿ ಸಂಹಿತೆ ಉಲ್ಲಂಘನೆಯನ್ನ ಮಾಡಿದ ಆರೋಪದಡಿ ಈಗ ಕಾಂಗ್ರೆಸ್ ಶಾಸಕ ಭೀಮಾ ನಾಯ್ಕ್ ಅವರೇ ನೇಮಿರಾಜ್ ನಾಯ್ಕ್ ವಿರುದ್ಧ ದೂರನ್ನ ಸಲ್ಲಿಸಿರೋದು. ಕಾರಣ ಈ ರೀತಿಯಾದಂತಹ ದೂರನ್ನ ನೀಡಿದ್ದಾರೆ, ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದ್ ಕಡೆ ಅಲ್ಲಿ ನಡೆದಿರುವಂತಹ ಗಲಾಟೆ, ಮತ್ತೊಂದು ಕಡೆ ಅವರು ಕೈಯಲ್ಲಿ ಚಪ್ಪಲಿಯನ್ನ ಹಿಡಿದು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿರುವವು ಎಲ್ಲವೂ ಕೂಡ ದೃಶ್ಯಗಳಲ್ಲಿ ಸೆರೆಯಾಗಿದೆ. ಸಂಪರ್ಕದಲ್ಲಿದ್ದಾರೆ ವಿನಾಯಕ್. ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಮಾದರಿ ಆಗಿರ್ಬೇಕಾಗತ್ತೆ ಅನ್ನೋದನ್ನ ನಾವು ಪ್ರತಿ ಬಾರಿ ಕೂಡ ಕೇಳ್ತಾ ಇರ್ತೀವಿ. ಆದ್ರೆ ಇಂತಹ ಒಂದು ಘಟನೆ ಏನಕ್ಕೆ ಇಷ್ಟರ ಮಟ್ಟಿಗೆ ಈಗ ಚಪ್ಪಲಿ ತೋರಿಸುವಷ್ಟರ ಮಟ್ಟಿಗೆ ಗಲಾಟೆ ಆಗೋದಕ್ಕೆ ಏನ್ ಕಾರಣ ಅಲ್ಲಿ? ಖಂಡಿತ ನಮಿತಾ ಜೈನ್, ನಿನ್ನೆ ನಡೆದಿರ್ತಕ್ಕಂತಹ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಹಗರಿಬೊಮ್ಮನಹಳ್ಳಿಯ 10ನೇ ವಾರ್ಡ್ನಲ್ಲಿ ಇರ್ತಕ್ಕಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಹಾಲಿ ಶಾಸಕ ಹಗರಿಬೊಮ್ಮನಹಳ್ಳಿ ಇರ್ತಕ್ಕ ಹಾಲಿ ಶಾಸಕ ಭೀಮಾ ನಾಯ್ಕ ಆಗಿರ್ಬೋದು ಮತ್ತು ಮಾಜಿ ಶಾಸಕ ನೇಮಿರಾಜ್ ಆಗಿರ್ಬೋದು, ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಯಾಕೋಸ್ಕರ ಅಂತಂದ್ರೆ 10ನೇ ವಾರ್ಡ್ ಒಳಗಡೆ ಪ್ರವೇಶ ಮಾಡಿ ನೇಮಿರಾಜ್ ಅವರು ತಮ್ಮ ಬೆಂಬಲಿಗರೊಂದಿಗೆ ನಮ್ಮ ಪಕ್ಷಕ್ಕೆ ಮತದಾನ ಮಾಡಿ ಅಂತೇಳಿ ಹೇಳುವಂತಹ ವಿಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಆ ವಿಡಿಯೋವನ್ನು ನೋಡಿರ್ತಕ್ಕಂತಹ ಹಾಲಿ ಶಾಸಕರಾಗಿರ್ತಕ್ಕಂತಹ ಭೀಮಾ ನಾಯ್ಕ್ನವರು ಆ 10ನೇ ವಾರ್ಡ್ಗೆ ಹೋಗಿ ತಮ್ಮ ಬೆಂಬಲಿಗರೊಂದಿಗೆ ಅವರೊಂದಿಗೆ ಮಾತಿನ ಚಕಮಕಿ ನಡೀತಿದೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವ್ರನ್ನ ತಡಲಿಕ್ಕೆ ಯತ್ನ ಮಾಡ್ತಾರೆ. ತಡಲಿಕ್ಕೆ ಯತ್ನ ಮಾಡೋದು ಕೂಡ ಯಾವುದೇ ಕಾರಣಕ್ಕೂ ಪ್ರಯೋಜನವಾಗದೆ ಮಾತಿನ ಚಕಮಕಿ ತೀವ್ರ ಪಡೆದುಕೊಂಡು ಭೀಮಾ ನಾಯ್ಕ್ ಅವರು ಚಪ್ಪಲಿಯನ್ನು ತೆಗೆದುಕೊಂಡು ಅವರ ಮೇಲೆ ಹಲ್ಲೆ ಮಾಡಿಕೋಸ್ಕರ ಮುಂದಾಗ್ತಾರೆ. ಆದ್ರೆ ಅಲ್ಲಿರ್ತಕ್ಕಂತಹ ಪೊಲೀಸರು ಸಮಯ ಪ್ರಜ್ಞೆಯೊಂದಿಗೆ ಅವರನ್ನ ದೂರ ಮಾಡ್ತಾರೆ. ಆದ್ರೆ ಬೆಂಬಲಿಗರು ಮತ್ತು ಮಾಜಿ ಶಾಸಕ ನೇಮಿರಾಜ್ ಬೆಂಬಲಿಗರಿಗೆ ದೊಡ್ಡ ಗಲಾಟೆ ಆಗುತ್ತೆ. ಇವೆಲ್ಲವೂ ಕೂಡ ನೋಡ್ತಾ ಹೋದ್ರೆ ಒಂದ್ ರೀತಿ ಅನಾಗರಿಕತೆ ಸಮಾಜ ಈ ಕಡೆ ಸಾಕ್ತದೆ ಅಂತ ಕಾಣುತ್ತೆ. ಯಾಕಂದ್ರೆ ಶಾಸಕರು ತಮ್ಮ ಮಾದರಿ ಆಗಬೇಕಾಯ್ತು, ಜನರಿಗೆ ಮತ್ತು ಮತದಾರರಿಗೆ ಒಂದ್ ರೀತಿ ಮಾದರಿಯಾಗಿ ನಿಲ್ಬೇಕಾಗಿತ್ತು. ಆದ್ರೆ ಚಪ್ಪಲಿಯನ್ನ ತೆಗೆದುಕೊಳ್ಳುವ ಮಟ್ಟಿಗೆ ಹೋಗಿದಾರ ಅಂತಂದ್ರೆ ಒಂದ್ ರೀತಿ ಮಾದರಿಯ ಸಮಾಜ ಒಂದ್ ರೀತಿ ತಲೆ ತಗ್ಗಿಸುವಂತ ಕೆಲಸ. ಯಾಕಂತಂದ್ರೆ ಶಾಸಕರಾದ್ರು ಇಡೀ ಕ್ಷೇತ್ರದ ಒಂದು ಜವಾಬ್ದಾರಿ ಇರುತ್ತೆ ಮತ್ತು ಪ್ರಮುಖವಾಗಿ ಮತದಾರರ ಮೇಲೆ ತಮ್ಮ ಒಂದು ಪ್ರಭಾವವನ್ನು ಬೀರುವಂತ ಸಾಮರ್ಥ್ಯ ಇರುತ್ತೆ. ಹೀಗಿದ್ದಾಗ 10ನೇ ವಾರ್ಡ್ ಇರತಕ್ಕಂತ ಒಂದು ಮಹಾನಗರ ಪಾಲಿಕೆ ಚುನಾವಣೆ ಈ ರೀತಿಯಾಗಿರ್ತಕ್ಕಂತಹ ತಿರುವು ಪಡೆದುಕೊಂಡಿದ್ದು ಮಾತ್ರ ವಿಪರ್ಯಾಸ. ಇವರಿಬ್ಬರ ನಡುವೆ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇವರನ್ನ ಹೆಚ್ಚಿನ ಕ್ರಮವನ್ನ ಪೊಲೀಸರು ತೆಗೆದುಕೊಳ್ಬೇಕಾಗುತ್ತೆ ನವಿತಾ. ಅಂದ್ರೆ ಈಗ ಇಬ್ರು ಕೂಡ ದೂರ ಕೊಟ್ಟಿದಾರಾ ಅಥವಾ ಭೀಮಾ ನಾಯ್ಕ್ ಅವರೇ ಈ ದೂರನ್ನ ಸಲ್ಲಿಸಿದ್ದಾರೆ? ಯಾಕಂದ್ರೆ ನಿಯಮ ಉಲ್ಲಂಘನೆ ಆಗಿದೆ ಅಲ್ಲಿ ಅಂತ ಹೇಳಿ, ಅಥವಾ ಇಬ್ರು ಕೂಡ ದೂರ ಸಲ್ಲಿಕೆ ಮಾಡಿದ್ದಾರಾ, ಹೇಗೆ? ಖಂಡಿತ, ಯಾಕಂದ್ರೆ ಸ್ವಯಂ ಪ್ರೇರಿತವಾಗಿ ಇವತ್ತು ಪೊಲೀಸರು ಕೂಡ ಆ ಕೇಸನ್ನು ದಾಖಲೆ ಮಾಡ್ಕೊಂಡಿರ್ತಾರೆ. ಇಬ್ಬರ ಮೇಲೆ ದಾಖಲೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ರೀತಿ ನೇಮಿರಾಜ್ ಅವರು 10ನೇ ವಾರ್ಡ್ ಒಳಗೆ ತಮ್ಮ ಬೆಂಬಲಿಗರೊಂದಿಗೆ ನಮ್ಮ ಪಕ್ಷಕ್ಕೆ ವೋಟ್ ಅನ್ನ ಹಾಕಿ ಅಂತೇಳಿ ಕೇಳುವಂತ ವಿಡಿಯೋ ಕೂಡ ಅಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಆ ವಿಡಿಯೋನು ಕೂಡ ಭೀಮಾ ನಾಯ್ಕರು ಬೆಂಬಲಿಗರು ಸಂಪೂರ್ಣವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾ ಹೋದ್ರೆ, ಇತ್ತ ಕಡೆ ನೇಮಿರಾಜ್ ಅವರ ಬೆಂಬಲಿಗರು ಕೂಡ ಅವರು ಚಪ್ಪಲಿಯನ್ನು ಹಿಡಿದಿರ್ತಕ್ಕಂತಹ ಒಂದು ವಿಡಿಯೋನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಇಬ್ರು ನೋಡ್ತಾ ಹೋದ್ರೆ
ಮಾಜಿ ಮತ್ತು ಹಾಲಿ ಶಾಸಕರು ಒಂದ್ ರೀತಿ ಜಂಗಿ ಕುಸ್ತಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಮೇಲ್ನೋಟಕ್ಕೆ ಇಬ್ರು ಕೂಡ ಚುನಾವಣಾ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಇಬ್ಬರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಹೆಚ್ಚಿನ ತನಿಖೆಯನ್ನ ಇವತ್ತು ಪೊಲೀಸರು ಮಾಡಬೇಕಾಗಿದೆ. ನಮಿತಾ, ನಿಜ ನೀವು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಮಾದರಿ ಆಗ್ಬೇಕಾದಂತವ್ರು ಈ ರೀತಿಯಾಗಿ ಯಾವುದೇ ರೀತಿಯಂತಹ ಒಂದು ಆದಂತ ಸಂದರ್ಭದಲ್ಲಿ ಕಾನೂನನ್ನು ನಾವು ಹೇಗೆ ಪಾಲನೆ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ಬೇಕಾದಂತವ್ರು ಇಲ್ಲೇ ಇವರೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ, ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ರೆ ಇವರು ಕಾರ್ಯಕರ್ತರಿಗೆ ಜನರಿಗೆ ಯಾವ ಸಂದೇಶ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ. ಅಟ್ಲೀಸ್ಟ್ ಅದಾದ್ಮೇಲೆ ಏನಾದ್ರು ಮಾತನಾಡಿದ್ರೆ ಆಕ್ರೋಶದ ಬರದಲ್ಲಿ ಹೀಗೆ ಮಾಡಿದೆ ನಾನು, ಆ ತರದ್ದು ಏನಾದ್ರು ಆಯ್ತಾ ಅಲ್ಲಿ ಹೇಗೆ ಅಂತ. ಖಂಡಿತ ನಮಿತಾ, ಈ ಕುರಿತು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕ ಮಾಡಿದಾಗ ಒಂದ್ರ ಮೇಲೆ ಇವರ ಮೇಲೆ ಅವರು ಆರೋಪ ಮಾಡೋದು, ಅವ್ರು ಹೋದಕ್ಕೋಸ್ಕರ ನಾವು ಹೋಗಿದ್ದಕ್ಕೋಸ್ಕರ ಅವ್ರು ಹೋಗಿದ್ದಾರೆ ಅಂತೇಳಿ ಇಬ್ಬರ ಮೇಲೆ ಇಬ್ರು ಆರೋಪನ ಮಾಡ್ಕೊಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಾನು ಚುನಾವಣಾ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ನಾನು ತಪ್ಪಾಗಿ ಅಂತ ಅವರು ಕೂಡ ಕ್ಷಮೆ ಕೇಳಕ್ಕೂ ಇದುವರೆಗೂ ಮುಂದಾಗಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ಇಬ್ಬರು ನಡುವೆ ಇರತಕ್ಕಂಥ ದ್ವೇಷ ಮತ್ತು ಇಬ್ಬರು ನಡುವೆ ಇರತಕ್ಕಂಥ ಜಂಗಿ ಕುಸ್ತಿ ಇವತ್ತು ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡುವುದೊಂದಿಗೆ ಒಂದು ರೀತಿ ಅನಾಗರಿಕರವಾಗಿ ವರ್ತನೆ ಮಾಡುವುದಲ್ಲೇ ಮತ್ತು ಎಸ್ ಮಾತಾಡಿಸ್ತೀನಿ ವಿನಾಯಕ್ ಬಡಿಗೆ. ನಮ್ಮ ಜೊತೆ ಈಗ ಮಾಜಿ ಶಾಸಕರಂತಹ ನೇಮಿರಾಜ್ ನಾಯ್ಕ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಏನಾಯ್ತು ಸರ್ ನಿನ್ನೆ ಆಕ್ಚುಲಿ? ಮೇಡಮ್, ಜನಪ್ರತಿನಿಧಿ ಆದಂತ ಈ ನಮ್ಮ ಹಗರಿಬೊಮ್ಮನಹಳ್ಳಿ ಹಾಲಿ ಶಾಸಕರಾಗಿರುವಂತ ಭೀಮಾ ನಾಯ್ಕರವರು ಬೆಳಿಗ್ಗಿಂದ 22 ವಾರ್ಡ್ಗಳಲ್ಲಿ ದುಂಡವರ್ತನೆ ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಅವ್ರ ಮೇಲೆ ಧಮಕಿ ಹಾಕ್ತಾರೆ. ಜೊತೆಯಲ್ಲಿ 22ನೇ ವಾರ್ಡ್ ನಲ್ಲಿ ಅಲ್ಲಿ ಬೋಗಸ್ ವೋಟುಗಳು, ಹಂಪಸಾಗರದಲ್ಲಿ ಇರುವಂತ ವೋಟುಗಳು ಅಲ್ಲಿನೂ ನೋಂದಣಿ ಆಗಿರುವಂತದ್ದು, ಮತ್ತೆ ಇಲ್ಲಿ ಕೂಡ 22ನೇ ವಾರ್ಡ್ ನಲ್ಲಿ ಕೂಡ ಸುಮಾರು ವೋಟುಗಳನ್ನ, ಬೋಗಸ್ ವೋಟುಗಳನ್ನ ಬೂತ್ ನಂಬರ್ 22ರಲ್ಲಿ ಕೂಡ ಅಲ್ಲಿ ದೌರ್ಜನ್ಯದಿಂದ ವೋಟಿಂಗ್ ಮಾಡಿಸ್ತಾರೆ. ಅದು ಆದ ನಂತರ ಎಲ್ಲಾ ಬೂತ್ ನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ, ಆಮೇಲೆ ಧಮಕಿ ಹಾಕುವಂತದ್ದು. ಅಂದ್ರೆ ನೀವು ಕೂಡ ಅಲ್ಲಿ ಹೋಗಿದ್ರಿ, ನಂಬರ್ 10 ವಾರ್ಡ್ ನಂಬರ್ 10ರಲ್ಲಿ ನೀವು ಇದ್ರಿ, ಅಲ್ಲಿ ನೀವು ಅಂದ್ರೆ ವೋಟ್ ಹಾಕಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರಿ ಅನ್ನುವಂತಹ ವಿಡಿಯೋ ಕೂಡ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಮೇಲೂ ಕೂಡ ಅವ್ರು ಈಗ ದೂರನ್ನ ಕೊಟ್ಟಿದಾರಲ್ವಾ ಅಂತ ಹೇಳಿ. ಮೇಡಮ್, ನಾನು ಎಲ್ಲಿ ದೌರ್ಜನ್ಯದಿಂದ ಮತ ಹಂಗ್ ಬೋಗಸ್ ವೋಟ್ ಹಾಕೋದಾಗ್ಲಿ, ಇನ್ನೊಂದು ದೌರ್ಜನ್ಯ ಮಾಡೋದಾಗ್ಲಿ, ಯಾರ ಮೇಲೆ ಧಮಕಿ ಹಾಕೋದಾಗ್ಲಿ ಇದ್ರೆ ವಿಡಿಯೋ ಇದ್ರೆ ತೋರಿಸಿ, ಎರಡನೇ ಮಾತಿಲ್ಲ. ನಂತರ ಕೇಳಕ್ ಹೋಗಿದ್ದು ಹೌದಾ? ಎಲ್ಲಿ ನೀವ್ ಅಲ್ಲಿ ಅಂದ್ರೆ ಅವ್ರು ಬರುವಂತ ಸಂದರ್ಭದಲ್ಲಿ ನೀವು ಅಲ್ಲಿ ವೋಟ್ ಅನ್ನ ಕೇಳ್ತಾ ಇದ್ರಿ, ಅಲ್ಲಿ ವೋಟ್ ಹಾಕಿ ಅಂತ ಹೇಳ್ತಾ ಇದ್ರಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಆ ಒಂದು ವಿಡಿಯೋವನ್ನ ಕೂಡ ಈಗ ಕೊಟ್ಟಿದ್ದಾರೆ ಅಂತ ಹೇಳಿ. ನಾವು ವೋಟ್ ಹಾಕಿ ಅಂತ ಎಲ್ಲಿ ಕೇಳಲಿಲ್ಲ. ನಾವು ಅವ್ರು ಎಲ್ಲೆಲ್ಲಿ ದೌರ್ಜನ್ಯ ಮಾಡಿ ಬೋಗಸ್ ವೋಟ್ ಮಾಡಿ ಅಲ್ಲೆಲ್ಲ ಕಾರ್ಯಕರ್ತರಿಗೆ ಗೊಂದಲ ಎಬ್ಸಿದ್ದಕ್ಕೆ ಅಲ್ಲಿ ನಾವು ನಮ್ಮ ಪೋಲಿಂಗ್ ಆಫೀಸರ್ಗಳಿಗೆ ದಯಮಾಡಿ ಬೋಗಸ್ ವೋಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ, ಆಮೇಲೆ ಇಲ್ಲಿ ಬಂದು ಶಾಸಕರು ದರ್ಪ ನಡೆಸುವಂತದಕ್ಕೆ ಆಸ್ಪದ ಕೊಡಬೇಡಿ, ನಂತರ ಯಾರೇ ಮತದಾರರು ಇರ್ಲಿ ಅವರ ID ಕಾರ್ಡ್ ಇಲ್ಲಿ ಸ್ಥಳೀಯವಾಗಿ ಇರುವಂತದನ್ನ ಚೆಕ್ ಮಾಡಿ ಬಿಡಿ ಅಂತ ಹೇಳಿ ಇವ್ರೆಲ್ಲಾ ಗಲಾಟಿ ಮಾಡಿದ ಮೇಲೆ ವಿಕೋಪಕ್ಕೆ ಹೋಗೋದಕ್ಕೆ ಏನ್ ಕಾರಣ? ಈಗ ಕೈಲಿ ಚಪ್ಪಲಿನ ಹಿಡಿಯುವಷ್ಟರ ಮಟ್ಟಿಗೆ ಯಾಕೆ ಈ ತರ ಅಂತ ಹೇಳಿ ಒಂದು ನೋಡಿ, ಒಬ್ಬ ಶಾಸಕರಾದವರು ಅಲ್ಲಿ ವಾರ್ಡ್ ನಂಬರ್ 21ನೇ ಬೂತ್ ನಂಬರ್ ನಲ್ಲಿ ಅಲ್ಲಿ ನಾವು ಇವ್ರೆಲ್ಲ ಅಲ್ಲಿ ನಾನು ಅದೇ ಹೇಳಿದ್ನಲ್ಲ, ದರ್ಪ ಅದೆಲ್ಲ ಮಾಡ್ಲಿಕ್ಕೆ ಹೋದಾಗ ನಾವು ಅಲ್ಲಿ ಏನಾಗಿದೆ ಅಂತ ಹೇಳಿ ಹೋದ ಸಂದರ್ಭದಲ್ಲಿ ಇವರು ಪೊಲೀಸರಿಗೆ ಮಾತಾಡ್ತಾರೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸರಿಗೆ ಮಾತಾಡ್ತಾರೆ, ನೀವೇನ್ ಕತ್ತೆ ಕಾಯಕ್ ಹೋಗ್ತೀರೇನ್ಲಿ ಅಂತ ಹೇಳಿ ಆ ಪದವನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇವತ್ತು ಈ ರಕ್ಷಣಾ ವ್ಯವಸ್ಥೆ ಕೂಡ ಅವಮಾನವನ್ನು ಮಾಡ್ತಾರೆ. ನಂತರ ಚಪ್ಪಲಿ ಕೈಯಾಗಿ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಮತ್ತೆ ನಮಗ ಚಪ್ಪಲಿಯನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಾರೆ. ಆ ಪಬ್ಲಿಕ್ ಕೂಡ ತೋರಿಸಿ ಚಪ್ಪಲಿ ತೋರಿಸುವಂತದ್ದು ಇವತ್ತಿದು ಜನಪ್ರತಿನಿಧಿಗಳ ನಡೆ ಎಲ್ರಿಗೂ ಮಾದರಿ ಆಗ್ಬೇಕಾಗಿದೆ. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ಅನ್ನುವಂಥದ್ದು ಎಲ್ಲರೂ ಕೂಡ ಅದರಲ್ಲಿ ಬರ್ತಾ ಇದ್ದಾರೆ, ಹಾಲಿ ಆಗಿರ್ಬೋದು ಮಾಜಿ ಶಾಸಕರುಗಳು ಕೂಡ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ನೇಮಿರಾಜ್ ನಾಯ್ಕ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಹಾಗೇನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಶಾಸಕರಾಗಿರುವಂತಹ ಭೀಮಾ ನಾಯ್ಕರ್ ಅವರಿಗೆ ಕರೆಯನ್ನ ಮಾಡಿದ್ವಿ, ಅವರನ್ನು ಸಂಪರ್ಕ ಮಾಡಿದ್ವಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಡೋದಿಕ್ಕೆ ಅಂತ ಹೇಳಿ ಕೇಳಿದಾಗ ಅವರಕ್ಕೆ ನಿರಾಕರಣೆಯನ್ನ ಮಾಡಿದ್ದಾರೆ, ನಿರಾಕರಿಸಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅನ್ಕೊಳ್ಬೇಕಿಲ್ಲಿ ಜನಪ್ರತಿನಿಧಿಗಳ
ಶ್ರೇಷ್ಠಗಳು ಅಂತ ಅಂದ್ಕೊಂಡಂಥವ್ರನ್ನ ಎಷ್ಟು ಜನ ಫಾಲೋ ಮಾಡ್ತಾರೆ, ಎಷ್ಟು ಜನ ಅವರನ್ನ ಅನುಸರಿಸ್ತಾರೆ, ಆ ಸಂದರ್ಭದಲ್ಲಿ ನಮ್ಮ ವರ್ತನೆ ಹೇಗಿರ್ಬೇಕಾಗತ್ತೆ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ವರ್ತನೆಯನ್ನ ಮಾಡಿದ್ರೆ ನಿಮ್ಮನ್ನ ಅನುಸರಿಸುವವರು, ನಿಮ್ಮನ್ನ ಫಾಲೋ ಮಾಡುವಂತಹ ಜನರಿಗೆ ನೀವು ಏನು ಸಂದೇಶವನ್ನ ಕೊಡ್ತೀರಿ ಅನ್ನೋದನ್ನ ನಾವು ನಮ್ಗೆ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲೂ ಕೂಡ ಆಗಿದ್ದು ಅದೇ, ಗಲಾಟೆ ಆಗಿದೆ. ಗಲಾಟೆ ಆದ ನಂತರ ಆಕ್ರೋಶದ ಬರದಲ್ಲಿ ಏನಾಗಿದೆ ಅನ್ನೋದನ್ನ ನೀವೇ ನೋಡಿದಿರಿ. ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೂ ಕರ್ಫ್ಯೂವನ್ನು ಹಾಕಿರುವಂಥದ್ದು. 10 ದಿನಗಳವರೆಗೆ ರಾತ್ರಿ ಕರ್ಫ್ಯೂವನ್ನು ವಿಧಿಸಲಾಗುತ್ತದೆ. ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ ಸಂಚಾರವನ್ನ ಕಡಿತಗೊಳಿಸಲಾಗಿದೆ. ಬಸ್ ಸಂಚಾರ ಇರುತ್ತೆ, ಆದ್ರೆ ಬಸ್ಗಳು ಕಡಿಮೆ ಇರುತ್ತೆ. ಸಾಮಾನ್ಯ ದಿನಗಳಿಗಿಂತ 50% ಬಸ್ ಸಂಚಾರವನ್ನ ಕಡಿತಗೊಳಿಸಲಾಗಿದೆ. ಬಸ್ ಸಂಚಾರವನ್ನ 10 ಗಂಟೆಯ ಮೇಲೆ ಇನ್ನು ಮುಂದೆ ಬಸ್ ಸಂಚಾರಕ್ಕೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗುತ್ತೆ. ಹೊರಗೆ ಹೋದವರು ಬರಬೇಕಾದ್ರೆ ಅಥವಾ ಹೊರಗೆ ಹೋಗಬೇಕಾದ ಸಂದರ್ಭದಲ್ಲಿ ಬಸ್ಗಳನ್ನು ಡಿಪೆಂಡ್ ಆಗಬೇಕು ಅನ್ನೋದಾದ್ರೆ, ಯಾಕಂದ್ರೆ 50% ಬಸ್ಗಳನ್ನ ಕಡಿತಗೊಳಿಸಲಾಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ಪ್ರತಿ 10 ನಿಮಿಷಕ್ಕೊಂದು ಬಸ್ ಇರುತ್ತೆ. ಈಗ ಮೊದಲೆಲ್ಲ ನಾವು ಗಮನಿಸಿದ್ರೆ 5 ನಿಮಿಷಕ್ಕೊಂದು ಬಸ್ ಇರ್ತಾ ಇತ್ತು. ಇನ್ನು ಬೇರೆ ಜಿಲ್ಲೆ, ಬೇರೆ ರಾಜ್ಯಗಳಿಂದ ಬರುವ ಜನರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನ ನೋಡಿಕೊಂಡು ಬಸ್ ಸೇವೆಯನ್ನ ನೀಡಲಾಗುತ್ತೆ. ಏರ್ಪೋರ್ಟ್ ಬಸ್ಗಳಲ್ಲಿ ಮಾತ್ರ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ವಿಮಾನ ನಿಲ್ದಾಣಕ್ಕೆ ಎಂದಿನಂತೆಯೇ ಬಸ್ ಸೇವೆ ಇರುತ್ತೆ. 10 ದಿನಗಳ ಕಾಲ ಬಸ್ ಸಂಚಾರ ಬಹಳ ಕಡಿಮೆ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ನೈಟ್ ಕರ್ಫ್ಯೂ ಅನ್ನ ವಿಧಿಸಿದೆ ರಾಜ್ಯ ಸರ್ಕಾರ. 10 ದಿನಗಳ ಕಾಲ, ಇವತ್ತಿನಿಂದ ಜನವರಿ 7ನೇ ಡೇಟ್ ವರೆಗೂ ಕೂಡ ನೈಟ್ ಕರ್ಫ್ಯೂ ಇರುತ್ತೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5ರವರೆಗೆ. ಆ ಹಿನ್ನೆಲೆಯಲ್ಲಿ ಬಸ್ ಸಂಚಾರದಲ್ಲಿ ಕಡಿತಗೊಳಿಸಲಾಗಿದೆ. 50% ಬಸ್ ಸಂಚಾರವನ್ನ ಕಡಿಮೆ ಮಾಡಲಾಗಿದೆ. ಆದ್ರೆ 10 ನಿಮಿಷಕ್ಕೊಂದು ಬಸ್ ಇರುತ್ತೆ. ಜೊತೆಗೆ ಬೇರೆ ಬೇರೆ ಜಿಲ್ಲೆಗೆ ಹೋಗೋರಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋರಿಗೆ ಸಂದರ್ಭಕ್ಕೆ ಅನುಗುಣವಾಗಿ, ಅನುಕೂಲಕ್ಕೆ ಅನುಗುಣವಾಗಿ, ಜನರ ಅವಶ್ಯಕತೆಗೆ ಅನುಗುಣವಾಗಿ ಬಸ್ಗಳನ್ನ ಬಿಡಲಾಗುತ್ತೆ.